ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಜಾಗತಿಕ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಸಿರುವ ವಿಷಯದ ಬಗ್ಗೆ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವುದು ನಾವು ನೋಡಿದ್ದೇವೆ. ಆದರೆ ಇದೇ ಸಮಯದಲ್ಲಿ ವಿಶ್ವದ ಎರಡು ಪ್ರಮುಖ ದೇಶಗಳು ರಹಸ್ಯವಾಗಿ ಟನ್ ಗಟ್ಟಲೆ ಚಿನ್ನವನ್ನು ಮಾರಾಟ ಮಾಡುತ್ತಿವೆ. ಆ ದೇಶಗಳು ಬೇರೆ ಯಾವುದೂ ಅಲ್ಲ, ಒಂದು ರಷ್ಯಾ ಮತ್ತೊಂದು ಟರ್ಕಿ. ಈ ಎರಡು ದೇಶಗಳು ಒಟ್ಟಾಗಿ ಸೇರಿ ಸುಮಾರು 100 ಟನ್ಗೂ ಹೆಚ್ಚು ಚಿನ್ನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿವೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಏಕೆ ಮಾರಾಟ ಮಾಡಲಾಗುತ್ತಿದೆ ಎಂಬುದು ಈಗ ಎಲ್ಲರ ಪ್ರಶ್ನೆ. ಸಾಮಾನ್ಯವಾಗಿ ದೇಶಗಳು ತಮ್ಮ ಆರ್ಥಿಕ ಭದ್ರತೆಗಾಗಿ ಚಿನ್ನವನ್ನು ಮೀಸಲು ಇಟ್ಟುಕೊಳ್ಳುತ್ತವೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಮೊದಲು ನಾವು ಟರ್ಕಿ ದೇಶದ ಬಗ್ಗೆ ಮಾತನಾಡೋಣ. ಟರ್ಕಿ ಪ್ರಸ್ತುತ ಅತ್ಯಂತ ಕಠಿಣವಾದ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಅಲ್ಲಿನ ಸ್ಥಳೀಯ ಕರೆನ್ಸಿ ಲಿರಾ ಬೆಲೆ ದಿನೇ ದಿನೇ ಕುಸಿಯುತ್ತಿದೆ. ಈ ಬೆಲೆ ಕುಸಿತವನ್ನು ತಡೆಯಲು ಟರ್ಕಿ ಸರ್ಕಾರಕ್ಕೆ ಹೆಚ್ಚಿನ ಹಣದ ಅಗತ್ಯವಿದೆ. ಹಣದುಬ್ಬರವು ಟರ್ಕಿಯಲ್ಲಿ ದಾಖಲೆ ಮಟ್ಟಕ್ಕೆ ಏರಿದೆ. ಈ ಹಣದುಬ್ಬರವನ್ನು ನಿಯಂತ್ರಿಸಲು ಟರ್ಕಿ ಸೆಂಟ್ರಲ್ ಬ್ಯಾಂಕ್ ತನ್ನಲ್ಲಿದ್ದ ಚಿನ್ನವನ್ನು ಮಾರಲು ಶುರು ಮಾಡಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಟರ್ಕಿ ಸುಮಾರು 60 ರಿಂದ 80 ಟನ್ ಚಿನ್ನವನ್ನು ಮಾರಾಟ ಮಾಡಿದೆ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆಯನ್ನು ಹೆಚ್ಚಿಸಿದೆ. ಇನ್ನು ಎರಡನೇ ದೇಶ ರಷ್ಯಾ ಬಗ್ಗೆ ತಿಳಿಯೋಣ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಶುರುವಾಗಿ ಹಲವು ವರ್ಷಗಳೇ ಕಳೆದಿವೆ. ಈ ಸುದೀರ್ಘ ಯುದ್ಧದಿಂದಾಗಿ ರಷ್ಯಾದ ಆರ್ಥಿಕತೆಯ ಮೇಲೆ ಭಾರಿ ಹೊರೆ ಬಿದ್ದಿದೆ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ಅನೇಕ ಆರ್ಥಿಕ ನಿರ್ಬಂಧಗಳನ್ನು ಹೇರಿವೆ. ರಷ್ಯಾದ ವಿದೇಶಿ ಹಣದ ಮೂಲಗಳು ಬಹುತೇಕ ಬಂದ್ ಆಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶವನ್ನು ಮುನ್ನಡೆಸಲು ರಷ್ಯಾಕ್ಕೆ ಹಣದ ತುರ್ತು ಅಗತ್ಯವಿದೆ. ಯುದ್ಧದ ವೆಚ್ಚ ಮತ್ತು ಸೈನಿಕರ ಸಂಬಳ ನೀಡಲು ರಷ್ಯಾ ತನ್ನ ಚಿನ್ನದ ನಿಧಿಯನ್ನು ಬಳಸುತ್ತಿದೆ. ವರದಿಗಳ ಪ್ರಕಾರ ರಷ್ಯಾ ಕಳೆದ ವರ್ಷದಿಂದಲೇ ತನ್ನ ಚಿನ್ನವನ್ನು ಗುಪ್ತವಾಗಿ ಮಾರಾಟ ಮಾಡುತ್ತಿದೆ. ರಷ್ಯಾ ವಿಶ್ವದ 2ನೇ ಅತಿ ದೊಡ್ಡ ಚಿನ್ನ ಉತ್ಪಾದಿಸುವ ದೇಶ ಎಂಬುದು ನಿಮಗೆ ಗೊತ್ತಿರಲಿ. ಆದರೂ ಈಗ ತನ್ನ ಬಳಿ ಇರುವ ಹಳೆಯ ಮೀಸಲು ಚಿನ್ನವನ್ನು ಮಾರುಕಟ್ಟೆಗೆ ಬಿಡುತ್ತಿದೆ. ಈ ಎರಡು ದೇಶಗಳ ಈ ನಡೆ ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಚಿನ್ನದ ಬೆಲೆ ಒಂದು ದೇಶದ ಆರ್ಥಿಕ ಸ್ಥಿರತೆಯ ಮೇಲೆ ನಿಂತಿರುತ್ತದೆ. ದೇಶಗಳು ಚಿನ್ನ ಮಾರಾಟ ಮಾಡಿದರೆ ಮಾರುಕಟ್ಟೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತದೆ. ಹಾಗಾದರೆ ಈ ಚಿನ್ನವನ್ನು ಯಾರು ಕೊಳ್ಳುತ್ತಿದ್ದಾರೆ ಎಂಬುದು ಇನ್ನೊಂದು ಕುತೂಹಲದ ವಿಷಯ. ಚೀನಾ ಮತ್ತು ಭಾರತದಂತಹ ದೇಶಗಳು ಚಿನ್ನವನ್ನು ದೊಡ್ಡ ಮಟ್ಟದಲ್ಲಿ ಖರೀದಿಸುತ್ತಿವೆ. ಆದರೆ ರಷ್ಯಾ ಮತ್ತು ಟರ್ಕಿಯ ಮಾರಾಟದ ಪ್ರಮಾಣ ತುಂಬಾ ಹೆಚ್ಚಾಗಿದೆ. ಈ ಪರಿಸ್ಥಿತಿಯಿಂದ ಸಾಮಾನ್ಯ ಜನರಿಗೆ ಏನು ಲಾಭ ಅಥವಾ ನಷ್ಟ? ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆ ಹೆಚ್ಚಾದಾಗ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇರುತ್ತದೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಕೂಡ ಇಲ್ಲಿ ಮುಖ್ಯವಾಗುತ್ತದೆ. ರಷ್ಯಾ ತನ್ನ ದೇಶದ ಬಜೆಟ್ ಕೊರತೆಯನ್ನು ನೀಗಿಸಲು ಚಿನ್ನ ಮಾರುತ್ತಿದೆ. ಟರ್ಕಿ ತನ್ನ ಜನರ ಹಿತದೃಷ್ಟಿಯಿಂದ ಮಾರುಕಟ್ಟೆಗೆ ಚಿನ್ನ ಬಿಡುಗಡೆ ಮಾಡುತ್ತಿದೆ. ವಿಶ್ವದ ಕೇಂದ್ರ ಬ್ಯಾಂಕ್ಗಳು ಸಾಮಾನ್ಯವಾಗಿ ಚಿನ್ನವನ್ನು ಸಂಗ್ರಹಿಸುತ್ತವೆ. ಕಳೆದ ವರ್ಷ ಕೇಂದ್ರ ಬ್ಯಾಂಕ್ಗಳು ದಾಖಲೆ ಮಟ್ಟದ ಚಿನ್ನವನ್ನು ಖರೀದಿಸಿದ್ದವು. ಆದರೆ ಈ ವರ್ಷದ ಆರಂಭದಿಂದಲೇ ಮಾರಾಟ ಪ್ರಕ್ರಿಯೆಗೆ ಜೋರಾಗಿವೆ. ರಷ್ಯಾಕ್ಕೆ ತೈಲ ಮಾರಾಟದಿಂದ ಬರುವ ಲಾಭ ಈಗ ಕಡಿಮೆಯಾಗಿದೆ. ಯುರೋಪ್ ದೇಶಗಳು ರಷ್ಯಾದ ತೈಲವನ್ನು ನಿಷೇಧಿಸಿವೆ. ಇದರಿಂದಾಗಿ ಚಿನ್ನವೇ ರಷ್ಯಾಕ್ಕೆ ಇರಿಗಿರುವ ಏಕೈಕ ದೊಡ್ಡ ಆಧಾರ. ಟರ್ಕಿಯಲ್ಲಂತೂ ಚಿನ್ನದ ಮೇಲೆ ಜನರಿಗೆ ಅಪಾರ ನಂಬಿಕೆ ಇದೆ. ಅಲ್ಲಿನ ಜನರು ಬೆಲೆ ಏರಿಕೆಯಿಂದ ಪಾರಾಗಲು ಚಿನ್ನವನ್ನು ಮಾರುತ್ತಿದ್ದಾರೆ. ಸರ್ಕಾರ ಕೂಡ ಬ್ಯಾಂಕುಗಳ ಮೂಲಕ ಚಿನ್ನದ ಚಲಾವಣೆಯನ್ನು ಹೆಚ್ಚಿಸಿದೆ. ಈ ಬೆಳವಣಿಗೆಗಳು ಜಾಗತಿಕ ಚಿನ್ನದ ದರದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿವೆ. ಒಂದು ವೇಳೆ ಇನ್ನು ಹೆಚ್ಚಿನ ದೇಶಗಳು ಚಿನ್ನ ಮಾರಾಟ ಮಾಡಲು ಮುಂದಾದರೆ ಬೆಲೆ ಭಾರಿ ಕುಸಿಯಬಹುದು. ಆದರೆ ತಜ್ಞರ ಪ್ರಕಾರ ಇದು ಕೇವಲ ತಾತ್ಕಾಲಿಕ ವಿದ್ಯಮಾನ. ದೀರ್ಘಕಾಲದಲ್ಲಿ ಚಿನ್ನದ ಬೆಲೆ ಮತ್ತೆ ಏರಿಕೆಯ ಹಾದಿ ಹಿಡಿಯುತ್ತದೆ. ರಷ್ಯಾ ತನ್ನ ಚಿನ್ನವನ್ನು ಹೆಚ್ಚಾಗಿ ಚೀನಾಕ್ಕೆ ರಫ್ತು ಮಾಡುತ್ತಿದೆ ಎನ್ನಲಾಗುತ್ತದೆ. ಚೀನಾ ತನ್ನ ಆರ್ಥಿಕತೆಯನ್ನು ಡಾಲರ್ನಿಂದ ದೂರವಿಡಲು ಚಿನ್ನ ಸಂಗ್ರಹಿಸುತ್ತಿದೆ. ಭಾರತದಲ್ಲಿ ಚಿನ್ನದ ಬೇಡಿಕೆ ಯಾವಾಗಲೂ ಹೆಚ್ಚಿರುತ್ತದೆ. ಮದುವೆ ಸೀಸನ್ ಮತ್ತು ಹಬ್ಬಗಳ ಸಮಯದಲ್ಲಿ ಭಾರತೀಯರು ಚಿನ್ನ ಖರೀದಿಸುತ್ತಾರೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಈ ಘಟನೆಗಳು ನಮ್ಮ ದೇಶದ ಬೆಲೆಯ ಮೇಲೂ ಪರಿಣಾಮ ಬೀರುತ್ತವೆ. ರಷ್ಯಾ ಮತ್ತು ಟರ್ಕಿ ದೇಶಗಳು ತಮ್ಮ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಈ ಸಾಹಸ ಮಾಡುತ್ತಿವೆ. ಈ ದೇಶಗಳ ಹತ್ತಿರ ಇನ್ನೂ 106 ಟನ್ ಚಿನ್ನ ಬಾಕಿ ಇದೆ. ಅವುಗಳು ಎಷ್ಟು ಪ್ರಮಾಣದಲ್ಲಿ ಮಾರಾಟ ಮಾಡುತ್ತವೆ ಎಂಬುದರ ಮೇಲೆ ಭವಿಷ್ಯ ನಿರ್ಧಾರವಾಗುತ್ತದೆ. ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿನ್ನವು ಒಂದು ರಕ್ಷಣಾ ಕವಚವಿದ್ದಂತೆ. ಆ ಕವಚವನ್ನೇ ಕಳಚಿ ಮಾರಾಟ ಮಾಡುತ್ತಿರುವುದು ಆರ್ಥಿಕ ಮುಗ್ಗಟ್ಟಿನ ಮುನ್ಸೂಚನೆಯೇ. ಅನೇಕ ಆರ್ಥಿಕ ತಜ್ಞರು ಈ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಜಾಗತಿಕ ರಾಜಕೀಯದಲ್ಲಿ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ಗಮನಿಸಬೇಕು. ಚಿನ್ನದ ಮೇಲೆ ಹೂಡಿಕೆ ಮಾಡುವವರು ಈಗ ಜಾಗರೂಕರಾಗಿರಬೇಕು. ಬೆಲೆ ಇಳಿಕೆಯಾದಾಗ ಖರೀದಿಸುವುದು ಒಂದು ಒಳ್ಳೆಯ ತಂತ್ರವಾಗಬಹುದು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಏನು ಹೇಳಲು ಸಾಧ್ಯವಿಲ್ಲ. ರಷ್ಯಾದ ಯುದ್ಧ ಕೊನೆಗೊಂಡರೆ ಮಾತ್ರ ಈ ಪರಿಸ್ಥಿತಿ ತಿಳಿಯಾಗಬಹುದು.
ಟರ್ಕಿಯ ಚುನಾವಣೆ ಮತ್ತು ರಾಜಕೀಯ ಬದಲಾವಣೆಗಳು ಕೂಡ ಚಿನ್ನದ ಮೇಲೆ ಪ್ರಭಾವ ಬೀರುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಚಿನ್ನ ಈಗ ಕೇವಲ ಆಭರಣವಲ್ಲ, ಅದು ದೇಶಗಳ ನಡುವಿನ ಒಂದು ದೊಡ್ಡ ಆರ್ಥಿಕ ಯುದ್ಧದ ಅಸ್ತ್ರವಾಗಿದೆ. ರಷ್ಯಾ ಮತ್ತು ಟರ್ಕಿಯ ಈ ನಡೆ ಇತರ ದೇಶಗಳಿಗೂ ಮಾದರಿಯಾಗುತ್ತದೆಯೇ ಎಂದು ನೋಡಬೇಕು. ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದರೆ ಈ ಸುದ್ದಿಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಮುಂದಿನ ದಿನಗಳಲ್ಲಿ ಬೆಲೆ ಇಳಿಕೆಯಾದರೆ ಅಚ್ಚರಿ ಪಡಬೇಡಿ, ಆದರೆ ಇದು ಖರೀದಿಗೆ ಒಂದು ಉತ್ತಮ ಅವಕಾಶ ಕೂಡ ಆಗಿರಬಹುದು. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಿಳಿಸಿ. ರಷ್ಯಾ ಮತ್ತು ಟರ್ಕಿ ಮಾಡುತ್ತಿರುವುದು ಸರಿ ಇದೆಯೇ ಅಥವಾ ಇದು ಜಾಗತಿಕ ಆರ್ಥಿಕತೆಗೆ ಅಪಾಯಕಾರಿಯೇ? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.